ನಾವೆಲ್ಲರೂ ಈ ನೆಮ್ಮದಿ ಆಂತರಿಕ ಶಾಂತಿಗಾಗಿ ಏನೇನೋ ಮಾಡ್ತೀವಲ್ವಾ? ಹೌದು, ಖಂಡಿತ. ಥೆರಪಿ ಅಂತ ಹೋಗ್ತೀವಿ, ಮೈಂಡ್ಫುಲ್ನೆಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಮೆಡಿಟೇಷನ್ ಆ್ಯಪ್ಗಳು, ವೀಕೆಂಡ್ ರಿಟ್ರೀಟ್ಗಳು, ಹೇಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಆಧುನಿಕ ಮನೋವಿಜ್ಞಾನದ ನಾನಾ ಬಗೆಯ ಮೊರೆ ಹೋಗ್ತೀವಿ ನಾವು. ನಿಜ. ಆದ್ರೆ ಒಂದು ಆಸಕ್ತಿದಾಯಕ ವಿಚಾರ ಏನಂದ್ರೆ, ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯನ ಈ ಆಸೆ, ದುಃಖ, ದ್ವೇಷಗಳನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸುವ ಒಂದು ಮ್ಯಾನ್ಯುಯಲ್ ರಚನೆಯಾಗಿತ್ತು. ಹೌದು. ಇವತ್ತು ನಮ್ಮ ಮುಂದಿರುವ ಆಕರ ಸಾಮಗ್ರಿ ಕೇವಲ ಒಂದು ಪ್ರಾಚೀನ ಧಾರ್ಮಿಕ ಪಠ್ಯ ಅಲ್ಲ, ಇದೊಂದು ಅತ್ಯುನ್ನತ ಮಟ್ಟದ ಪ್ರಾಚೀನ ಮನೋವಿಜ್ಞಾನದ ಕೈಪಿಡಿ ಅಂತಾನೆ ಹೇಳಬಹುದು. ಕರೆಕ್ಟ್. ಈ ಆಳವಾದ ವಿಶ್ಲೇಷಣೆಗೆ ನಾವು ಆಯ್ದುಕೊಂಡಿರುವುದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸಿರುವ ಆಧ್ಯಾತ್ಮಜ್ಞಾನ ಗ್ರಂಥಮಾಲೆಯ 13ನೇ ಸಂಚಿಕೆಯನ್ನ. ಇದು ದಿವಂಗತ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಮತ್ತು ಅವರ ಪತ್ನಿ ಶ್ರೀಮತಿ ಕೆ.ಜಿ. ಭವಾನಿ ಭಟ್ ಅವರ ನೆನಪಿಗೆ ಅರ್ಪಿತವಾದ ಕೃತಿ ಅಲ್ವಾ? ಹೌದು. ಇದು ಪ್ರಾಚೀನ ಜ್ಞಾನವನ್ನು ಬಹಳ ನಿಖರವಾಗಿ ನಮ್ಮ ಮುಂದಿಡುತ್ತೆ. ವಿಶೇಷವಾಗಿ ನಾರದ ಭಕ್ತಿ ಸೂತ್ರದ 5ನೇ ಸೂತ್ರದ ಮೇಲೆ ಇದು ಆಳವಾದ ಬೆಳಕನ್ನು ಚೆಲ್ಲುತ್ತೆ. ಅಂದ್ರೆ ನಮ್ಮ ಇಂದಿನ ಅಧ್ಯಯನದ ಪ್ರಮುಖ ಗುರಿಯೇನಪ್ಪಾ ಅಂದ್ರೆ, ಭಕ್ತಿ ಎನ್ನುವುದು ಕೇವಲ ಗಂಟೆ ಬಾರಿಸುವ, ಹೂವೇರಿಸುವ ಒಂದು ಆಚರಣೆಯಲ್ಲ, ಗೊತ್ತಲ್ವಾ? ಖಂಡಿತವಾಗಿಯೂ ಅಲ್ಲ. ಅದು ಮನುಷ್ಯನ ದೈನಂದಿನ ಬದುಕಿನ ದೃಷ್ಟಿಕೋನವನ್ನೇ ಆಮೂಲಾಗ್ರವಾಗಿ ಬದಲಾಯಿಸುವ ಉನ್ನತವಾದ ಮಾನಸಿಕ ಸ್ಥಿತಿ. ನಿಜ. ಈ ಪಠ್ಯದ ಸಂಪೂರ್ಣ ಸ್ವರೂಪವೇ ನಾವು ಭಕ್ತಿಯನ್ನು ನೋಡುವ ಸಾಂಪ್ರದಾಯಿಕ ದೃಷ್ಟಿಕೋನವನ್ನ ಪ್ರಶ್ನಿಸುತ್ತೆ ಅಂತ ನನಗನಿಸ್ತು. ಹೌದು. ನಾವೆಲ್ಲರೂ ಭಕ್ತಿ ಎಂದರೆ ಯಾವುದೋ ಒಂದು ಕಷ್ಟ ಬಂದಾಗ ದೇವರ ಮೊರೆ ಹೋಗುವುದು ಅಥವಾ ಏನನ್ನಾದ್ರೂ ಸಾಧಿಸಲು ದೇವರ ಬಳಿ ಬೇಡಿಕೊಳ್ಳುವುದು ಅಂತಾನೆ ಅಂದ್ಕೊಂಡಿದೀವಿ. ಕರೆಕ್ಟ್. ಅಂದ್ರೆ ನಮ್ಮ ಭಕ್ತಿಯ ಯಾವಾಗ್ಲೂ ಒಂದು ವ್ಯವಹಾರ ಅಥವಾ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಆದ್ರೆ ಈ ಆಕರ ಗ್ರಂಥಗಳು ಶುದ್ಧ ಭಕ್ತಿ ಎಂಬ ವಿಭಿನ್ನವಾದ ಆಯಾಮವನ್ನು ತೆರೆದಿಡುತ್ತವೆ. ಈ ಶುದ್ಧ ಭಕ್ತಿಯು ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದಾಗ ಮನುಷ್ಯನ ಮನಸ್ಸಿನಲ್ಲಿ ಲೌಕಿಕವಾದ ಯಾವುದೇ ಕೊರತೆಗಳು ಉಳಿಯುವುದಿಲ್ಲ ಅಂತ ಮೂಲಗಳು ಹೇಳ್ತವೆ. ಹೌದು. ಅದು ಕೇವಲ ಒಂದು ತಾತ್ವಿಕ ವಿಚಾರವಾಗಿ ಉಳಿಯದೆ ವ್ಯಕ್ತಿಯ ದೈನಂದಿನ ಜೀವನದ ನಿರ್ಧಾರಗಳನ್ನು ಹೇಗೆ ರೂಪಿಸುತ್ತದೆ ಅನ್ನೋದು ಈ ಅಧ್ಯಯನದ ಅತ್ಯಂತ ರೋಚಕವಾದ ಭಾಗ. ಹಾಗಾದ್ರೆ ನಾರದ ಭಕ್ತಿ ಸೂತ್ರದ ಆ ಪ್ರಸಿದ್ಧವಾದ 5ನೇ ಸೂತ್ರವನ್ನು ಡಿಕೋಡ್ ಮಾಡುವ ಮುನ್ನ ನಾವು ಈ ಪಠ್ಯದ ತಾತ್ವಿಕ ಅಡಿಪಾಯವನ್ನ ಬಿಡಿಸಿ ನೋಡ್ಬೇಕಾಗತ್ತೆ ಅಲ್ವಾ? ಖಂಡಿತ. ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಇದು ಶ್ರೀಮನ್ ಮಧ್ವಾಚಾರ್ಯರ ತತ್ವಜ್ಞಾನದ ಮೇಲೆ ನಿಂತಿದೆ. ಅವರು ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಸೇರಿದಂತೆ ಒಟ್ಟು 37 ಬೃಹತ್ ಗ್ರಂಥಗಳನ್ನು ರಚಿಸಿದ್ದಾರೆ. ಹೌದು. ಈ 37 ಗ್ರಂಥಗಳಿಗೆ ಒಟ್ಟಾರೆಯಾಗಿ ಸರ್ವಮೂಲ ಅಂತ ಕರೆಯಲಾಗುತ್ತೆ. ಇಲ್ಲಿ ನನ್ನನ್ನು ಅತ್ಯಂತ ಬೆರಗುಗೊಳಿಸಿದ ವಿಚಾರ ಏನಂದ್ರೆ, ಇಡೀ ಗ್ರಂಥಾಲಯದಷ್ಟು ಬೃಹತ್ತಾಗಿರುವ ಈ ಜ್ಞಾನಸಾಗರವನ್ನು ಶ್ರೀ ವ್ಯಾಸತೀರ್ಥರು ಕೇವಲ 9 ಮುಖ್ಯ ತತ್ವಗಳಾಗಿ ಸಂಕ್ಷೇಪಿಸಿದ್ದಾರೆ. ಅದು ಕೂಡ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ. ಓಹೋ, ಹೌದು. ಆ ಶ್ಲೋಕವನ್ನು ನವಪ್ರಮೇಯ ರತ್ನಮಾಲಾ ಅಂತ ಕರೆಯುತ್ತಾರೆ. ಇದನ್ನು ಆಧುನಿಕ ತಂತ್ರಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ಇಡೀ ವಿಕಿಪೀಡಿಯಾ ಡೇಟಾಬೇಸ್ ಅನ್ನು ಕಂಪ್ರೆಸ್ ಮಾಡಿ ಒಂದೇ ಒಂದು ಸಾಲಿನ ಪ್ರೋಗ್ರಾಮಿಂಗ್ ಕೋಡ್ ಆಗಿ ಪರಿವರ್ತಿಸಿದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಮಟ್ಟದ ಸಂಕ್ಷೇಪಣೆಯ ಹಿಂದಿನ ತರ್ಕವಾದರೂ ಏನು ಅಂತ ನನಗೆ ಆಶ್ಚರ್ಯ ಆಗತ್ತೆ. ಆ ವಿಕಿಪೀಡಿಯಾ ಹೋಲಿಕೆ ಇದೆಯಲ್ಲ, ಅದು ಈ ತತ್ವಜ್ಞಾನದ ನಿಖರತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಸಂಕೀರ್ಣವಾದ ವಿಚಾರಗಳು ಕೇವಲ ವಿದ್ವಾಂಸರಿಗೆ ಸೀಮಿತವಾಗಬಾರದು ಅನ್ನೋದು ಇದರ ಉದ್ದೇಶ. ಅಂದ್ರೆ ದೈನಂದಿನ ಬದುಕು ನಡೆಸುವ ಸಾಮಾನ್ಯ ಮನುಷ್ಯನಿಗೆ ಒಂದು ಕೈಪಿಡಿಯಂತೆ ಇದು ಸಿಗ್ಬೇಕು ಅಂತಾನಾ? ಹೌದು. ಈ 9 ತತ್ವಗಳು ಒಟ್ಟಾರೆಯಾಗಿ ಒಂದು ಬೃಹತ್ ಕಟ್ಟಡದ ನಕ್ಷೆಯನ್ನು ಒದಗಿಸುತ್ತವೆ. ಇದರಲ್ಲಿ ಪ್ರಮುಖವಾಗಿ 3 ತತ್ವಗಳನ್ನು ನಾವು ಗಮನಿಸಬೇಕು. ಯಾವ್ಯಾವುದದು? ಮೊದಲನೆಯದು ಹರಿಯೇ ಸರ್ವೋತ್ತಮ ಎಂಬುದು. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನೇ ಅತ್ಯುನ್ನತವಾದ ಮತ್ತು ಸ್ವತಂತ್ರವಾದ ಶಕ್ತಿ ಎಂಬ ನಂಬಿಕೆ. ಓಕೆ, ಅರ್ಥವಾಯ್ತು. ಎರಡನೆಯದು ಸತ್ಯಂ ಜಗತ್. ಇದರರ್ಥ ಈ ಜಗತ್ತು ಸತ್ಯವಾದದ್ದು. ನಾವು ನೋಡುತ್ತಿರುವ, ಅನುಭವಿಸುತ್ತಿರುವ ಈ ಪ್ರಪಂಚ ಕೇವಲ ಒಂದು ಭ್ರಮೆಯಲ್ಲ, ಇದೊಂದು ವಾಸ್ತವ. ಮೂರನೆಯದು ಜೀವರಲ್ಲಿ ತಾರತಮ್ಯವಿದೆ ಎಂಬುದು. ಪ್ರತಿಯೊಂದು ಜೀವಿಯೂ ತನ್ನದೇ ಆದ ವಿಶಿಷ್ಟ ಸ್ವಭಾವವನ್ನು ಹೊಂದಿದೆ. ಆದರೆ ಇವೆಲ್ಲದರ ಕಿರೀಟದಂತೆ ಇರುವ ಮತ್ತೊಂದು ಪ್ರಮುಖ ತತ್ವವೇ ಅಮಲವಾದ ಭಕ್ತಿಯೇ ಮುಕ್ತಿಗೆ ಸಾಧನ, ಹೌದಲ್ವಾ? ನಿಖರವಾಗಿ. ಅಮಲ ಭಕ್ತಿಯಂದ್ರೆ ಯಾವುದೇ ಕಲ್ಮಶ, ಸ್ವಾರ್ಥ ಅಥವಾ ಅಪೇಕ್ಷೆಗಳಿಲ್ಲದ ಶುದ್ಧ ಭಕ್ತಿ. ಆದ್ರೆ
ಇಲ್ಲಿ ಒಂದು ದೊಡ್ಡ ತಾತ್ವಿಕ ಬಿಕ್ಕಟ್ಟು ಎದುರಾಗತ್ತೆ ಅಂತ ನನಗೆ ಅನಿಸ್ತು. ಏನದು? ನೋಡಿ, ಸತ್ಯಂ ಜಗತ್ ಅಂದ್ರೆ ಈ ಜಗತ್ತು 100ಕ್ಕೂ 100 ನೈಜವಾದದ್ದು, ಸತ್ಯವಾದದ್ದು ಅಂತ ಒಪ್ಕೊಳ್ಳೋದಾದ್ರೆ ಮನುಷ್ಯನಿಗೆ ಈ ಜಗತ್ತಿನ ವಸ್ತುಗಳ ಮೇಲಿನ ವ್ಯಾಮೋಹ ಬಿಡುವುದು ಅಸಾಧ್ಯ ಅಲ್ವಾ? ಅದು ಒಳ್ಳೆ ಪ್ರಶ್ನೆ. ಅಂದ್ರೆ ಒಂದು ವೇಳೆ ಜಗತ್ತು ಕೇವಲ ಒಂದು ಕನಸು, ಒಂದು ಭ್ರಮೆ ಅಂತ ಯಾರಾದರೂ ಹೇಳಿದ್ರೆ, ಇದು ಕೇವಲ ಭ್ರಮೆ ಅಂತ ತಿಳ್ಕೊಂಡು ಸುಲಭವಾಗಿ ನಿರ್ಲಿಪ್ತರಾಗಬಹುದು. ಹೌದು, ಸುಳ್ಳು ಅಂತ ಗೊತ್ತಾದಾಗ ಬಿಡೋದು ಸುಲಭ. ಆದ್ರೆ ಜಗತ್ತು ಸತ್ಯ, ನನ್ನ ಕಷ್ಟಗಳು ಸತ್ಯ, ನನ್ನ ಎದುರಿಗಿರುವ ವಸ್ತುಗಳು ಸತ್ಯ ಅಂತ ನಂಬಿದಾಗ ಆ ವಸ್ತುಗಳ ಮೇಲಿನ ಮೋಹದಿಂದ ಕಳಚಿಕೊಳ್ಳುವುದು ಹೇಗೆ? ಇದೊಂದು ಕಷ್ಟಕರವಾದ ಸವಾಲಲ್ವಾ? ವಾಸ್ತವವಾಗಿ ಇದು ಕಷ್ಟಕರವಾದ ಸವಾಲು ಮಾತ್ರವಲ್ಲ, ಈ ಇಡೀ ತತ್ವಜ್ಞಾನದ ಅತ್ಯಂತ ಆಳವಾದ ತಿರುಳೇ ಇದು. ಹೌದಾ? ಹೌದು. ಜಗತ್ತು ಸತ್ಯ ಅಂತ ಒಪ್ಪಿಕೊಂಡಾಗ ನಮ್ಮ ಸಂಬಂಧಗಳು, ನಮ್ಮ ಜವಾಬ್ದಾರಿಗಳು, ನಮಗೆ ಎದುರಾಗುವ ನೋವು, ನಲಿವುಗಳು ಎಲ್ಲವೂ ಸತ್ಯವಾಗ್ತವೆ. ನಾವು ಈ ಜಗತ್ತಿನಿಂದ ಓಡಿ ಹೋಗುವಂತಿಲ್ಲ. ಅಂದ್ರೆ ಇದೊಂದು ಸುಳ್ಳು ಅಂತ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳುವಂತಿಲ್ಲ. ಕರೆಕ್ಟ್. ಇಂಥ ನೈಜವಾದ ಪ್ರಪಂಚದಲ್ಲಿ ಬದುಕ್ತಲೇ ವ್ಯಾಮೋಹವನ್ನು ಹೇಗೆ ಕತ್ತರಿಸಿಕೊಳ್ಳುವುದು? ಇಲ್ಲಿಯೇ ಆ ಅಮಲ ಭಕ್ತಿ ಎನ್ನುವುದು ಒಂದು ಪ್ರಬಲವಾದ ಮಾನಸಿಕ ಅಸ್ತ್ರವಾಗಿ ಕೆಲಸ ಮಾಡ್ತದೆ. ಅದು ಹೇಗೆ ಕೆಲಸ ಮಾಡುತ್ತೆ? ಜಗತ್ತು ಸತ್ಯ, ಆದರೆ ಆ ಜಗತ್ತನ್ನು ಸೃಷ್ಟಿಸಿದ, ನಿಯಂತ್ರಿಸುವ ಪರಮಾತ್ಮನ ಮೇಲಿನ ಪ್ರೀತಿ ಈ ಜಗತ್ತಿನ ಆಕರ್ಷಣೆಗಳಿಗಿಂತ ಅದೆಷ್ಟೋ ಪಾಲು ದೊಡ್ಡದು ಅನ್ನೋ ಅರಿವು ಮೂಡಿದಾಗ ಜಗತ್ತಿನ ವಸ್ತುಗಳ ಮೇಲಿನ ಮೋಹ ತಾನಾಗೇ ಉದ್ರಿ ಹೋಗುತ್ತೆ. ಹೌದು, ಇದೇ ಅಮಲ ಭಕ್ತಿಯ ಕಾರ್ಯವಿಧಾನ. ಅಂದ್ರೆ ಜಗತ್ತನ್ನು ಮಿಥ್ಯೆ ಅಂತ ತಳ್ಳಿಹಾಕುವ ಬದಲು ಜಗತ್ತಿಗಿಂತಲೂ ಅತ್ಯುನ್ನತವಾದ ಮತ್ತೊಂದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಅಲ್ವಾ? ಖಂಡಿತ. ಇದನ್ನೇ ಅರ್ಥಮಾಡಿಕೊಳ್ಳಲು ನಾವು ನಾರದ ಭಕ್ತಿ ಸೂತ್ರದ 5ನೇ ಸೂತ್ರವನ್ನು ಬಿಡಿಸಿ ನೋಡಬೇಕಾಗಿದೆ. ಮೂಲ ಪಠ್ಯದಲ್ಲಿ ಈ ಸೂತ್ರದ ಅರ್ಥವನ್ನು ವಿವರಿಸಿದ್ದಾರೆ. ಹೌದು, ಆ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಯಾವುದನ್ನು ಪಡೆದ ನಂತರ ಮನುಷ್ಯನು ಯಾವುದರ ಬಗ್ಗೆಯೂ ಆಸೆ ಪಡುವುದಿಲ್ಲವೋ, ದುಃಖಿಸುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ ಮತ್ತು ಲೌಕಿಕ ವಿಷಯಗಳಲ್ಲಿ ರಮಿಸುವುದಿಲ್ಲವೋ ಅದೇ ನಿಜವಾದ ಭಕ್ತಿ ಅಂತ. ನಿಖರವಾಗಿ ಇದು ಭಕ್ತಿಯನ್ನು ಒಂದು ಪ್ರಕ್ರಿಯೆಯಾಗಿ ಮಾತ್ರ ನೋಡದೆ ಅದೊಂದು ಪ್ರಾಪ್ತಿ ಅಥವಾ ಸಾಧಿಸಿದ ನಂತರ ಸಿಗುವ ಅಂತಿಮ ಫಲವಾಗಿ ನೋಡುತ್ತಿದೆ. ಈ ಸೂತ್ರದಲ್ಲಿ 4 ಪ್ರಮುಖವಾದ ನಕಾರಾತ್ಮಕ ಸ್ಥಿತಿಗಳ ಗೈರುಹಾಜರಿಯನ್ನು ವಿವರಿಸಿದ್ದಾರೆ ಅಲ್ವಾ? ಹೌದು. ಮೊದಲನೆಯದು ಆಸೆ ಪಡದಿರುವುದು, ಅಂದ್ರೆ ನ ವಾಂಛತಿ. ಎರಡನೆಯದು ದುಃಖಿಸದಿರುವುದು, ಅಂದ್ರೆ ನ ಶೋಚತಿ. ಮೂರನೇದು ದ್ವೇಷಿಸದಿರುವುದು, ನ ದ್ವೇಷ್ಟಿ. ಮತ್ತು 4ನೆಯದು ಲೌಕಿಕ ವಿಷಯಗಳಲ್ಲಿ ರಮಿಸದಿರುವುದು, ಅಂದ್ರೆ ನ ರಮತೆ. ಕರೆಕ್ಟ್. ಪರಿಪೂರ್ಣ ಭಕ್ತಿಯ ಆ ಪರಮಾನಂದವನ್ನು ಸವಿದ ವ್ಯಕ್ತಿ ಆಂತರಿಕವಾಗಿ ಅತ್ಯಂತ ಧನ್ಯತೆಯ ನೆಲೆಯನ್ನು ತಲುಪುತ್ತಾನೆ ಅಂತ ಪಠ್ಯವು ಸ್ಪಷ್ಟವಾಗಿ ಹೇಳುತ್ತೆ. ಆ ಧನ್ಯತೆಯ ಸ್ಥಿತಿಯನ್ನು ತಲುಪಿದ ಮೇಲೆ ಹೊರಗಿನ ಪ್ರಪಂಚದ ಯಾವುದೇ ವಸ್ತು ಆತನ ಆಂತರಿಕ ಶಾಂತಿಗೆ ಹೊಸದಾಗಿ ಏನನ್ನೂ ಸೇರಿಸಲು ಸಾಧ್ಯವಿಲ್ಲ ಅಲ್ವಾ? ಖಂಡಿತ. ಆತನಿಗೆ ಈ ಜಗತ್ತಿನ ಕೀರ್ತಿ, ಹಣ, ಆಸ್ತಿ ಅಥವಾ ಯಾವುದೇ ಮನರಂಜನೆಗಳ ಬಗ್ಗೆ ಕಿಂಚಿತ್ತೂ ಆಕರ್ಷಣೆ ಉಳಿಯೋದಿಲ್ಲ. ಆದರೆ ಗೊತ್ತಲ್ವಾ, ಈ ವಿವರಣೆಯನ್ನು ಕೇಳಿದಾಗ ಆಧುನಿಕ ಜಗತ್ತಿನ ಬದುಕಿನಲ್ಲಿರುವ ಯಾರಿಗಾದರೂ ಒಂದು ಪ್ರಬಲವಾದ ಆಕ್ಷೇಪಣೆ ಏಳೋದು ಸಹಜ. ಏನು ಆಕ್ಷೇಪಣೆ ಅದು? ಈಗ ನೋಡಿ, ಆಸೆಯೇ ಇಲ್ಲ, ಉತ್ಸಾಹವಿಲ್ಲ, ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ, ಮನರಂಜನೆ ಬೇಡ ಎಂದ್ರೆ ಈ ಮನುಷ್ಯ ಯಂತ್ರದಂತೆ ಆಗೋದಿಲ್ವೇ? ಇದು ಮೇಲ್ನೋಟಕ್ಕೆ ಬರುವ ಸಹಜವಾದ ಪ್ರಶ್ನೆ. ಅಂದ್ರೆ ಯಾವುದೇ ಉದ್ವೇಗ, ಭಾವನೆಗಳಿಲ್ಲದೆ ಬದುಕು ಸಂಪೂರ್ಣ ನೀರಸವಾಗಿ ಒಂದು ರೀತಿಯಲ್ಲಿ ಕ್ಲಿನಿಕಲ್ ಡಿಪ್ರೆಷನ್ ಅಥವಾ ಭಾವನಾಶೂನ್ಯತೆಯಂತೆ ಕಾಣಲ್ವಾ? ಒಬ್ಬ ವ್ಯಕ್ತಿ ಆಸೆ ಪಡೋದನ್ನೇ ನಿಲ್ಲಿಸಿದ್ರೆ ಹೇಗೆ ಬದುಕಲು ಸಾಧ್ಯ? ಈ ಆಕ್ಷೇಪಣೆ ಮೇಲ್ನೋಟಕ್ಕೆ ಬಹಳ ಸಮಂಜಸವಾಗಿ ಕಾಣುತ್ತೆ. ಆದ್ರೆ ಇಲ್ಲಿ ನಾವು ಭಾವನಾಶೂನ್ಯತೆಗೂ ಮತ್ತು ಪರಿಪೂರ್ಣತೆಗೂ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಅದೆಪ್ಪಡಿ? ಡಿಪ್ರೆಷನ್ ಅಥವಾ ಬೇಸರದಲ್ಲಿ ಮನುಷ್ಯ ಆಸೆಯನ್ನು ಕಳೆದುಕೊಳ್ಳುವುದು ಆತನ ಒಳಗೆ ಶೂನ್ಯತೆ ಆವರಿಸಿದಾಗ ಆತನಿಗೆ ಬದುಕಿನಲ್ಲಿ ಯಾವ ಅರ್ಥವೂ ಕಾಣುವುದಿಲ್ಲ. ಹೌದು. ಆದರೆ ನಾರದ ಭಕ್ತಿ ಸೂತ್ರ ಹೇಳುತ್ತಿರುವ ಸ್ಥಿತಿ ಅದಕ್ಕೆ ತದ್ವಿರುದ್ಧವಾದದ್ದು. ಇಲ್ಲಿ ವ್ಯಕ್ತಿಯು ಜಗತ್ತಿನ ವಸ್ತುಗಳ ಮೇಲೆ ಆಸಕ್ತಿ ಕಳೆದುಕೊಳ್ಳುವುದು ಬದುಕು ನೀರಸವಾಯಿತು ಎಂದಲ್ಲ. ಮತ್ತೆ ಬದಲಾಗಿ ಆತನಿಗೆ ಸಿಕ್ಕಿರುವ ಆನಂದ ಅಷ್ಟು ಅಗಾಧವಾದದ್ದು. ಆತನ ಆಂತರಿಕ ಪಾತ್ರೆ ಆನಂದದಿಂದ ಸಂಪೂರ್ಣವಾಗಿ ತುಂಬಿ ತುಳುಕುತ್ತಿದೆ. ಅಲ್ಲಿ ಬೇರೆ ಯಾವ ಸಣ್ಣಪುಟ್ಟ ಆಸೆಗಳಿಗೂ ಜಾಗವೇ ಇಲ್ಲ. ಆಸೆ ಇಲ್ಲದಿರುವುದು ಹತಾಶೆಯಿಂದಲ್ಲ, ಬದಲಾಗಿ
ಬೇಕಾದದ್ದೆಲ್ಲವೂ ಅಂದ್ರೆ ಅಂತಿಮವಾದ ಸತ್ಯವೂ ಸಿಕ್ಕಿಬಿಟ್ಟಿದೆ ಎಂಬ ಪರಮತೃಪ್ತಿಯಿಂದ. ಓ, ಇದು ನಿಜಕ್ಕೂ ದೃಷ್ಟಿಕೋನವನ್ನ ಬದಲಿಸುವಂತಹ ವಿಶ್ಲೇಷಣೆ. ಆಂತರಿಕ ಪಾತ್ರೆ ತುಂಬಿ ತುಳುಕುತ್ತಿರುವಾಗ ಹೊರಗಿನ ಹನಿಗಳ ಅವಶ್ಯಕತೆ ಇರುವುದಿಲ್ಲ. ಹೌದು, ನಿಖರವಾಗಿ. ಮೂಲ ಪಠ್ಯದಲ್ಲಿ ಇದೇ ವಿಚಾರವನ್ನು ವಿವರಿಸಲು ಒಂದು ಅದ್ಭುತವಾದ ರೂಪಕವನ್ನು, ಮೆಟಾಫರನ್ನು ಬಳಸಿದ್ದಾರೆ. ಆ ಸಾಲುಗಳನ್ನು ಓದಿದ್ರೆ ಮೈಜುಮ್ಮೆನ್ನುತ್ತೆ. ಖಂಡಿತ. ಆ ಮಹೋದಧಿಯ ಉದಾಹರಣೆಯಲ್ವಾ? ಹೌದು. ಹರಿಭಕ್ತಿಯ ಮಹೋದಧಿಯಲ್ಲಿ ಅಂದ್ರೆ ಮಹಾಸಾಗರದಲ್ಲಿ ಈಜುತ್ತಿರುವ ಒಬ್ಬ ಆತನಿಗೆ ದುರ್ವಾಸನೆಯ ವಿಷಯ ಕಂದಕದಲ್ಲಿಯ ಹರಿವಿನ ಪ್ರತಿ ಆಕರ್ಷಣೆ ಇರಲು ಹೇಗೆ ಸಾಧ್ಯ? ಎಂಥ ಅಸಾಧಾರಣವಾದ ಮೆಟಾಫೋರ್ ಇದು. ಮಹೋದಧಿ ಮತ್ತು ಕಂದಕ ಅಂದ್ರೆ ಒಂದು ಎಲ್ಲೇ ಇಲ್ಲದ ಶುದ್ಧವಾದ ಮಹಾಸಾಗರ, ಮತ್ತೊಂದು ಕೊಳ್ಚನೀರಿನ ಹಳ್ಳ. ಭಕ್ತಿಯಿಂದ ಲಭಿಸುವ ಆನಂದವನ್ನು ಮಹಾಸಾಗರಕ್ಕೆ ಹೋಲಿಸಿದರೆ ಲೌಕಿಕ ಸುಖವನ್ನು ಕೊಳಚೆಹಳ್ಳಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಹೋಲಿಕೆಯ ಮೌಲ್ಯವನ್ನು. ಆ ಭಕ್ತಿಯ ಮಹಾಸಾಗರದಲ್ಲಿ ಮುಳುಗಿ ವಿಹರಿಸುತ್ತಿರುವನಿಗೆ ಈ ಕೊಳಚೆ ಹಳ್ಳದ ಕಡೆ ತಿರುಗಿ ನೋಡುವ ಮನಸ್ಸಾದ್ರೂ ಹೇಗ್ಬರುತ್ತೆ? ಹೌದಲ್ವಾ? ಆತನಿಗೆ ಲೌಕಿಕ ಸುಖಗಳು ಕೀಳಾಗಿ ಕಾಣೋದು ಆತನ ಅಹಂಕಾರದಿಂದಲ್ಲ. ಖಂಡಿತ ಅಲ್ಲ. ಬದಲಾಗಿ ಆತ ಅದಕ್ಕಿಂತ ಕೋಟಿಪಟ್ಟು ಮಿಗಿಲಾದ ಆನಂದವನ್ನು ಅನುಭವಿಸುತ್ತಿರೋದ್ರಿಂದ. ಪಠ್ಯವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ, ನಿಜವಾದ ಭಕ್ತನಿಗೆ ಸ್ವರ್ಗ ಸುಖ ಬೇಕೆಂಬ ಆಸೆಯೂ ಇರುವುದಿಲ್ಲ, ಕೊನೆಗೆ ಮುಕ್ತಿಯ ರೋಮಾಂಚನದ ಆಸೆಯೂ ಇರುವುದಿಲ್ಲ ಅಂತ. ಸದಾಕಾಲ ಮುಂದುವರಿಯಬೇಕು, ಅದು ಇನ್ನಷ್ಟು ವೃದ್ಧಿಸಬೇಕು ಎಂಬುದು ಮಾತ್ರ. ಮುಕ್ತಿಗಿಂತಲೂ ಆ ಪ್ರೇಮದ ಪ್ರಕ್ರಿಯೆ ಆತನಿಗೆ ಹೆಚ್ಚು ಆನಂದದಾಯಕವಾಗಿರುತ್ತೆ. ಇದನ್ನ ಕೇಳ್ತಿದ್ರೆ ನನಗೊಂದು ದೈನಂದಿನ ಬದುಕಿನ ಉದಾಹರಣೆ ನೆನಪಿಗೆ ಬರ್ತಿದೆ. ಹೇಳಿ. ಪ್ರತಿದಿನವೂ ಅತ್ಯಂತ ಶ್ರೇಷ್ಠವಾದ, ರುಚಿಯಾದ, ಶುದ್ಧವಾದ ಸಿಹಿ ತಿಂಡಿಯನ್ನು ತಿನ್ನುವ ವ್ಯಕ್ತಿಗೆ ರಸ್ತೆಯ ಬದಿಯಲ್ಲಿ ಧೂಳು ಹಿಡಿದು ಬಿದ್ದಿರುವ ಹಳಸಿದ ಮಿಠಾಯಿಯನ್ನು ನೋಡಿದಾಗ ಬಾಯಲ್ಲಿ ನೀರು ರೋದರಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಆತ ಆ ಹಳಸಿದ ಮಿಠಾಯಿಯನ್ನು ಕಷ್ಟಪಟ್ಟು ತ್ಯಜಿಸುತ್ತಿಲ್ಲ, ಬಲವಂತವಾಗಿ ತನ್ನ ಆಸೆಯನ್ನು ಹತ್ತಿಕೊಳ್ಳುತ್ತಿಲ್ಲ. ಆತನಿಗೆ ಅದರ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ಆತನ ಬಳಿ ಅತ್ಯುತ್ತಮವಾದದ್ದಿದೆ. ಹೌದು, ತುಂಬಾ ಸುಂದರವಾದ ಉದಾಹರಣೆ. ಇಲ್ಲಿಯೂ ಅಷ್ಟೇ, ಭಕ್ತನು ಜಗತ್ತನ್ನು ದ್ವೇಷಿಸಿ ತ್ಯಜಿಸುತ್ತಿಲ್ಲ, ಬದಲಾಗಿ ಆತ ಅತ್ಯುನ್ನತವಾದ ಆನಂದವನ್ನು ಕಂಡುಕೊಂಡಿದ್ದಾನೆ. ಆದುದರಿಂದಲೇ ಆ ಲೌಕಿಕ ವಿಷಯಗಳೆಂಬ ಹಳಸಿದ ಮಿಠಾಯಿ ತಾನಾಗಿಯೇ ಅವನಿಂದ ದೂರವಾಗುತ್ತೆ. ಅಂದ್ರೆ ಇದು ಕೇವಲ ಆಸೆಯ ನಿರಾಕರಣೆಯಲ್ಲ, ಮೌಲ್ಯಗಳ ಮರುಹೊಂದಾಣಿಕೆ. ಮರುಹೊಂದಾಣಿಕೆ, ಕರೆಕ್ಟ್. ಇದರ ಮನೋವೈಜ್ಞಾನಿಕ ಆಯಾಮವನ್ನು ನಾವಿನ್ನಷ್ಟು ಆಳವಾಗಿ ಪರಿಶೀಲಿಸಬೇಕು. ಆಸೆ ಇಲ್ಲದಿದ್ದಾಗ ಜೀವನದಲ್ಲಿ ಎದುರಾಗುವ ನಷ್ಟ ಅಥವಾ ಕಷ್ಟಗಳನ್ನು ಒಬ್ಬ ವ್ಯಕ್ತಿ ಹೇಗೆ ಸ್ವೀಕರಿಸುತ್ತಾನೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಮೂಲ ಪಠ್ಯವು ಹೇಳುವಂತೆ ಸಾಮಾನ್ಯ ಮನುಷ್ಯರು ತಾವು ಕಷ್ಟಪಟ್ಟು ಸಂಪಾದಿಸಿದ ವಸ್ತುಗಳು ನಾಶವಾದಾಗ ಅಥವಾ ಅವುಗಳ ಮೌಲ್ಯ ಕುಸಿದಾಗ ವಿಪರೀತವಾಗಿ ಕೊರಗುತ್ತಾರೆ, ಶೋಕಸಾಗರದಲ್ಲಿ ಮುಳುಗುತ್ತಾರೆ. ನಿಜ, ನಾವೆಲ್ಲರೂ ಮಾಡೋದೇ ಅದನ್ನೇ ಅಲ್ವಾ? ಆದ್ರೆ ಸದಾ ನಾಶವಾಗುವ ಈ ಸಂಸಾರದ ವಸ್ತುಗಳ ಮೇಲಿನ ವ್ಯಾಮೋಹವೇ ಇಲ್ಲದ ಭಕ್ತನಿಗೆ ಅವು ಕಳೆದು ಹೋದಾಗ ಶೋಕವಿರುವುದಿಲ್ಲ. ಇದರ ಹಿಂದಿನ ಮನೋವಿಜ್ಞಾನ ಅಡಗಿರುವುದು ಮಮಕಾರ ಅಥವಾ ಮಾಲೀಕತ್ವದ ಭಾವನೆಯಲ್ಲಿ. ಓ, ಮಾಲೀಕತ್ವದ ಭಾವನೆ ಅಂದ್ರೆ ಇದು ನನ್ನದ್ದು ಎನ್ನುವ ಅಹಂಕಾರ ಅಲ್ವಾ? ಹೌದು. ನಾವು ಕಳ್ಕೊಳ್ಳೋದಕ್ಕೆ ದುಃಖಿಸೋದು ಆ ವಸ್ತುವಿಗಾಗಿ ಅಲ್ಲ, ಆ ವಸ್ತುವಿನ ಮೇಲಿದ್ದ ನಮ್ಮ ಮಾಲೀಕತ್ವದ ಭಾವನೆಗಾಗಿ ಅಲ್ವಾ? ನಿಖರವಾಗಿ. ನಾವು ಆ ವಸ್ತುವನ್ನು ನಮ್ಮ ಅಸ್ತಿತ್ವದ, ನಮ್ಮ ಐಡೆಂಟಿಟಿಯ ಒಂದು ಭಾಗ ಅಂತ ನಂಬಿರ್ತೀವಿ. ವಸ್ತು ಹೋದಾಗ ನಮ್ಮ ಅಸ್ತಿತ್ವದ ಒಂದು ಭಾಗವೇ ಕಳಚಿದಂತೆ ಭಾಸವಾಗುತ್ತೆ. ಅರ್ಥವಾಯಿತು. ಆದರೆ ಭಕ್ತನಾದವನು ಈ ಇಡೀ ಜಗತ್ತಿನ ಯಾವುದೇ ವಸ್ತುವಿನ ಮೇಲೆ ತನಗೆ ಒಡೆತನವಿಲ್ಲ ಎಂಬುದನ್ನು ಸಂಪೂರ್ಣವಾಗಿ ಅರಿತಿರ್ತಾನೆ. ಎಲ್ಲವೂ ಪರಮಾತ್ಮನಿಗೆ ಸೇರಿದ್ದು, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ಸ್ಪಷ್ಟತೆ ಅವನಲ್ಲಿರುತ್ತೆ ಅಲ್ವಾ? ಹೌದು. ಹಾಗಾಗಿ ವಸ್ತುಗಳು ಬಂದಾಗ ಬಿಗುವುದಿಲ್ಲ, ಹೋದಾಗ ಕುಗ್ಗುವುದಿಲ್ಲ. ಇದೇ ಆತನನ್ನು ಶೋಕದಿಂದ ಪಾರು ಮಾಡುವ ಕವಚ. ಇದು ನಷ್ಟದ ವಿಚಾರದಲ್ಲಿನ ಪ್ರತಿಕ್ರಿಯೆ ಆಯಿತು. ಆದರೆ ದ್ವೇಷದ ವಿಚಾರದಲ್ಲೂ ಭಕ್ತನ ಪ್ರತಿಕ್ರಿಯೆ ಸಂಪೂರ್ಣ ವಿಭಿನ್ನವಾಗಿರುತ್ತೆ ಅಂತ ಪಠ್ಯ ವಿವರಿಸುತ್ತೆ. ಹೌದು, ಖಂಡಿತ. ನಮ್ಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಅಥವಾ ನಮಗೆ ಪ್ರತಿಕೂಲವಾದ ಸನ್ನಿವೇಶಗಳು ಎದುರಾದಾಗ ನಮ್ಮೊಳಗೆ ತಕ್ಷಣವೇ ದ್ವೇಷ, ಕೋಪ, ಅಸಹನಗಳು ಭುಗಿಲೇಳ್ತವೆ. ಸಹಜ. ಆದರೆ ಎಂತಹ ಕಷ್ಟಕರವಾದ ಸನ್ನಿವೇಶಗಳು ಎದುರಾದಾಗಲೂ ಭಕ್ತನಿಗೆ ಯಾರ ಮೇಲೂ ದ್ವೇಷ ಮೂಡುವುದಿಲ್ಲ ಅಂತ ಮೂಲಗಳು ಹೇಳ್ತವೆ. ಯಾಕೆ ಹಾಗೆ? ಏಕೆಂದರೆ ಆತ ಜಗತ್ತಿನ ಸಕಲ ಆಗುಹೋಗುಗಳನ್ನು ಪರಮಾತ್ಮನ ವಿನೋದ ವಿಲಾಸ ಅಥವಾ ದೇವರ ಒಂದು ಬೃಹತ್ ಆಟ ಅಂತ ನೋಡ್ತಾನೆ. ಅವನ ದೃಷ್ಟಿಯಲ್ಲಿ ದುರುಳರಾಗಲಿ ಕೆಟ್ಟದ್ದಾಗಲಿ ಯಾವುದೂ ಇಲ್ಲ. ಆಹಾ,
ಈ ಪರಮಾತ್ಮನ ವಿನೋದ ವಿಲಾಸ ಎಂಬ ಪರಿಕಲ್ಪನೆಯನ್ನು ನಾವು ಆಧುನಿಕ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಅತ್ಯುನ್ನತ ಸ್ವರೂಪ ಅಂತ ಕರಿಬೋದಲ್ವಾ? ಖಂಡಿತವಾಗಿಯೂ. ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ನಾವು ಕಳೆದುಕೊಳ್ಳುವ ಸಹನೆಗೆ ಮತ್ತು ನಮ್ಮ ಕೋಪಕ್ಕೆ ಮುಖ್ಯ ಕಾರಣ ನಮ್ಮ ಅತಿಯಾದ ನಿರೀಕ್ಷೆಗಳು. ಹೌದು, ಘಟನೆಗಳು ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅನ್ನೋ ಹಠ. ಜಗತ್ತು ನಾವೊಂದುಕೊಂಡಂತೆಯೇ ನಡೆಯಬೇಕು ಎಂಬ ಭ್ರಮೆ. ಆದ್ರೆ ಭಕ್ತನಾದವನು ಎಲ್ಲದರಲ್ಲೂ, ಎಂಥ ಕಷ್ಟದ ಸನ್ನಿವೇಶದಲ್ಲೂ ದೇವರ ಇಚ್ಛೆಯನ್ನು ಕಾಣ್ತಾನೆ. ತನ್ನ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ ಅನ್ನೋದನ್ನು ಒಪ್ಪುಕೊಳ್ತಾನೆ. ಹೌದು, ಮತ್ತು ಇದು ಆತನನ್ನು ನಿಷ್ಕ್ರಿಯನನ್ನಾಗಿ ಮಾಡುವುದಿಲ್ಲ. ಪರಿಸ್ಥಿತಿಯನ್ನು ವಿರೋಧಿಸುವ ಬದಲು ಆ ಪರಿಸ್ಥಿತಿಯ ಮೂಲಕ ದೇವರು ತನಗೇನನ್ನು ಕಲಿಸುತ್ತಿದ್ದಾನೆ ಅಂತ ಆತ ಗಮನಿಸುತ್ತಾನೆ. ಈ ಸ್ವೀಕಾರ ಮನೋಭಾವವೇ ಆತನನ್ನು ದ್ವೇಷದಿಂದ ಮುಕ್ತನನ್ನಾಗಿ ಮಾಡುವುದು. ಆದ್ರೆ ಗೊತ್ತಲ್ವಾ, ಇದು ತಾತ್ವಿಕವಾಗಿ ಚರ್ಚಿಸುವುದು ಬಹಳ ಸುಲಭ, ಆಚರಣೆಗಿಳಿಸುವುದು ಅಸಾಧ್ಯದ ಮಾತು. ಹೌದು, ಕಷ್ಟನೇ. ದೈನಂದಿನ ಬದುಕಿನಲ್ಲಿ ಇದನ್ನ ಅನ್ವಯಿಸುವುದು ಎಷ್ಟು ಕಷ್ಟ ಅಂತ ಒಮ್ಮೆ ಊಹಿಸಿದ್ರೆ ಆಶ್ಚರ್ಯವಾಗುತ್ತೆ. ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ಯಾರಾದ್ರೂ ನಮ್ಮ ಹೊಸ ಕಾರಿಗೆ ಬಂದು ಡಿಕ್ಕಿ ಹೊಡೆದ್ರೆ ಖಂಡಿತ ತಕ್ಷಣ ಕೋಪ ಬರುತ್ತೆ. ಹೌದಲ್ವಾ? ಅಥವಾ ನಮಗೆ ಪ್ರಿಯವಾದ ದುಬಾರಿಯಾದ ವಸ್ತು ಕಳೆದು ಹೋದಾಗ ಆ ಕ್ಷಣದಲ್ಲಿ ಕಿಂಚಿತ್ತೂ ಕೋಪಗೊಳ್ಳದಿರಲು, ಆ ಕಾರಿಗೆ ಡಿಕ್ಕಿ ಹೊಡೆದವನ ಮೇಲೆ ದ್ವೇಷ ಸಾಧಿಸದಿರಲು ಎಷ್ಟು ಆಂತರಿಕ ಸ್ಥಿರತೆ ಬೇಕು. ನಿಜ. ಇದು ಕೂಡ ದೇವರ ವಿನೋದ ವಿಲಾಸ, ಇದು ಅವನದೇ ಆಟ ಅಂತ ಒಳಗೊಳಗೆ ಮುಗುಳ್ನಗುತ್ತಾ ವಾಸ್ತವವನ್ನು ಒಪ್ಪಿಕೊಳ್ಳುವ ಆ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ವಿಸ್ಮಯಕಾರಿಯಾದದ್ದು. ಇದು ಸಾಮಾನ್ಯ ಮನುಷ್ಯರ ಪಾಲಿಗೆ ಒಂದು ಮ್ಯಾಜಿಕ್ ಇದ್ದಾಗೆ ಭಾಸವಾಗುತ್ತೆ. ಹಾ, ಆ ಆಂತರಿಕ ಸ್ಥಿರತೆಯನ್ನು ತಲುಪುವುದೇ ಇಡೀ ಆಧ್ಯಾತ್ಮಿಕ ಸಾಧನೆಯ ಸಾರ. ಆದ್ರೆ ಇಷ್ಟೆಲ್ಲ ಸ್ಪಷ್ಟತೆ ಇದ್ರೂ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಏನ್ ಪ್ರಶ್ನೆ ಅದು? ಭಕ್ತಿಯ ಈ ಅದ್ಭುತ ಸ್ಥಿತಿ, ಈ ನಿರಾಳತೆ ನಮ್ಗೆ ಲಭ್ಯವಿದೆ ಅಂತ ಗೊತ್ತಿದ್ರೂ ಮನುಷ್ಯರು ಏಕೆ ಮತ್ತೆ ಮತ್ತೆ ಅದೇ ತಾತ್ಕಾಲಿಕ ವಸ್ತುಗಳ ಹಿಂದೆ, ನೆಮ್ಮದಿ ಕೆಡಿಸುವ ಲೌಕಿಕ ವಿಷಯಗಳ ಹಿಂದೆ ಉಸಿರುಕಟ್ಟಿ ಓಡ್ತಾರೆ? ಹೌದು, ನಾವೆಲ್ಲರೂ ಮಾಡೋದು ಅದನ್ನೇ ಅಲ್ವಾ? ಪಠ್ಯವು ಇದರ ವಿಮರ್ಶೆಯನ್ನು ಬಹಳ ಕಠಿಣವಾಗಿ ಮಾಡುತ್ತದೆ. ನಾವು ಪ್ರತಿದಿನ ಹುಡುಕುವ ಲೌಕಿಕ ವಿಷಯಗಳು, ಆನಂದದ ಕುರುಹುಗಳು, ಇಂದ್ರಿಯಗಳಿಂದ ಸಿಗುವ ಸುಖಗಳು, ಇವೆಲ್ಲವೂ ಕೇವಲ ಶಾಶ್ವತ ಶಾಂತಿಯ ಬಿಂಬಗಳು ಅಂತ ಎಚ್ಚರಿಸುತ್ತೆ. ಬಿಂಬಗಳು ಅಂದ್ರೆ ಒರಿಜಿನಲ್ ಅಲ್ಲ, ಕೇವಲ ಪ್ರತಿಬಿಂಬಗಳು ಅಂದ್ರೆ ರಿಫ್ಲೆಕ್ಷನ್ ಮಾತ್ರ ಅಂತನಾ? ಹೌದು, ಕೇವಲ ಭ್ರಮೆಗಳು ಮಾತ್ರ. ನಾವು ಕನ್ನಡಿಯಲ್ಲಿ ಕಾಣುವ ನಮ್ಮದೇ ಪ್ರತಿಬಿಂಬವನ್ನು ಅಪ್ಪಿಕೊಳ್ಳಲು ಪ್ರಯತ್ನಿಸಿದರೆ ಹೇಗೆ ಅದು ಅಸಾಧ್ಯವೋ, ಹಾಗೆಯೇ ಈ ಜಗತ್ತಿನ ವಸ್ತುಗಳಿಂದ ಆನಂದವನ್ನು ಹಿಡಿಯಲು ಪ್ರಯತ್ನಿಸುವುದು. ಆ ಕನ್ನಡಿಯ ಪ್ರತಿಬಿಂಬಲ ಹೋಲಿಕೆ ಬಹಳ ಸಮಂಜಸವಾಗಿದೆ. ಈ ಭ್ರಮೆಯನ್ನು ಹೊತ್ತುಕೊಂಡು ದೇಹದ ಮತ್ತು ಭೌತಿಕ ವಸ್ತುಗಳ ಬೆನ್ನು ಬೀಳುವುದು ಹುಚ್ಚುತನದ ಪರಮಾವಧಿ ಅಂತ ಪಠ್ಯವು ಸ್ಪಷ್ಟವಾಗಿ ಹೇಳುತ್ತೆ. ಓ, ಆ ಪ್ರತಿಬಿಂಬಗಳೇ ನಿಜವಾದ ಆನಂದವನ್ನು ನೀಡ್ತವೆ ಎಂಬ ಭ್ರಮೆಯಿಂದ ನಾವು ಅವನ್ನು ವಶಪಡಿಸಿಕೊಳ್ಳಲು ಹಗಲು ಇರುಳು ಶ್ರಮಿಸ್ತೀವಿ. ಕರೆಕ್ಟ್. ಆದ್ರೆ ಪರಿಪೂರ್ಣ ಭಕ್ತನ ಹೃದಯವು ಎಂಥ ಘೋರ ಪರಿಸ್ಥಿತಿಯಲ್ಲೂ, ಎಷ್ಟೇ ನಷ್ಟವಾದರೂ ಪರಮಾತ್ಮನ ಪದತಲದಲ್ಲಿ ನೆಲೆಸಿರುತ್ತದೆ. ಅವನಿಗೆ ಒರಿಜಿನಲ್ ಆನಂದದ ಮೂಲವೇ ಸಿಕ್ಕಿರುವುದರಿಂದ ಪ್ರತಿಬಿಂಬಗಳ ಹಿಂದೆ ಆತ ಓಡುವುದಿಲ್ಲ ಅಲ್ವಾ? ಹೌದು. ಆತನ ಆನಂದವು ಯಾವುದೇ ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಅದು ಸಂಪೂರ್ಣವಾಗಿ ಸ್ವಾಯತ್ತವಾಗಿರುತ್ತೆ. ಈ ಪ್ರತಿಬಿಂಬಗಳ ಬೆನ್ನಿರುವ ವಿಚಾರವನ್ನ ಕೇಳ್ತಿದ್ರೆ ಆಧುನಿಕ ಬದುಕಿನ ಒಂದು ನಿಖರವಾದ ಚಿತ್ರಣ ಕಣ್ಮುಂದೆ ಬರ್ತಿದೆ. ಅಂದ್ರೆ ಯಾವ ಚಿತ್ರಣ ಅದು? ನಾವೆಲ್ಲರೂ ಜಿಮ್ನಲ್ಲಿರುವ ಟ್ರೆಡ್ಮಿಲ್ ಮೇಲೆ ಓಡ್ತಿರೋ ಹಾಗೆ ಅನಿಸುತ್ತೆ. ಓ, ಟ್ರೆಡ್ಮಿಲ್ ಓಟ. ಹೌದು. ಎಷ್ಟೇ ವೇಗವಾಗಿ ಓಡಿದ್ರೂ, ಎಷ್ಟೇ ಬೆವರು ಸುರಿಸಿದ್ರೂ, ಎಷ್ಟೇ ಹೊಸ ವಸ್ತುಗಳನ್ನು, ಗ್ಯಾಜೆಟ್ಗಳನ್ನು, ಮನೆ ಕಾರುಗಳನ್ನು ಸಂಪಾದಿಸಿದ್ರೂ ಆಂತರಿಕ ನೆಮ್ಮದಿಯ ವಿಚಾರದಲ್ಲಿ ನಾವು ಎಲ್ಲಿಂದ ಓಟ ಶುರು ಮಾಡಿದ್ವೋ ಅಲ್ಲಿಯೇ ಇರ್ತೀವಿ. ನಿಜ, ನಾವು ಇಂಚು ಕೂಡ ಮುಂದೆ ಹೋಗಿರೋದಿಲ್ಲ. ಇದನ್ನೇ ಆಧುನಿಕ ಮನೋವಿಜ್ಞಾನದಲ್ಲಿ ಹೆಡಾನಿಕ್ ಟ್ರೆಡ್ಮಿಲ್ ಅಂತ ಕರೀತಾರೆ. ಒಂದು ಹೊಸ ಫೋನ್ ಕೊಂಡಾಗುವ ಖುಷಿ ಇನ್ನೊಂದು ಹೊಸ ಮಾಡೆಲ್ ಬರುವವರೆಗೂ ಮಾತ್ರ. ಹೌದು. ಹೊಸ ಮಾಡೆಲ್ ಮಾರುಕಟ್ಟೆಗೆ ಬಂದ ತಕ್ಷಣ ನಮ್ಮ ಹಳೆ ಫೋನ್ ನಮಗೆ ಬೇಸರ ತರಿಸುತ್ತೆ. ಆಮೇಲೆ ಮತ್ತೆ ಅದೇ ಅತೃಪ್ತಿ, ಅದೇ ಓಟ. ಈ ಓಟಕ್ಕೆ ಅಂತ್ಯವೇ ಇಲ್ಲ. ಆ ಟ್ರೆಡ್ಮಿಲ್ ಓಟವನ್ನು ಸಂಪೂರ್ಣವಾಗಿ ನಿಲ್ಲಿಸುವ, ಆ ಭ್ರಮೆಯ ಚಕ್ರದಿಂದ ನಮ್ಮನ್ನು ಹೊರತರುವ ಏಕೈಕ ದಾರಿಯೇ ನಾರದ ಭಕ್ತಿ ಸೂತ್ರ ಹೇಳುವ ಈ 5ನೇ ಸೂತ್ರದ ಸಾರಾಂಶ. ನಿಜ. ಒಟ್ಟಾರೆಯಾಗಿ ನಾವು ಇಂದಿನ ಈ ಮೂಲಗಳಿಂದ, ಈ ಆಳವಾದ ಅಧ್ಯಯನದಿಂದ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದ್ರೆ, ನಿಜವಾದ ಜ್ಞಾನ ಮತ್ತು ಭಕ್ತಿಯಂದ್ರೆ ಅದು ಗುಡಿಯಲ್ಲಿ ಮಾಡುವ ಕೇವಲ ಬಾಹ್ಯ ಆಚರಣೆಗಳಲ್ಲ, ಅಥವಾ ಭಯದಿಂದ ಮಾಡುವ ಪ್ರಾರ್ಥನೆಯಲ್ಲ. ಖಂಡಿತ. ಅದು ನಮ್ಮ ಒಳಗೆ ಆಳವಾಗಿ ಬೇರು ಬಿಟ್ಟಿರುವ ಆಸೆ,
ದುಃಖ, ಅಹಂಕಾರ ಮತ್ತು ದ್ವೇಷಗಳನ್ನು ಸಂಪೂರ್ಣವಾಗಿ ಕಿತ್ತುಹಾಕಿ ಶಾಶ್ವತವಾದ ಆನಂದದ ಸಾಗರದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲದೆ ಈಜುವಂತೆ ಮಾಡುವ ಒಂದು ಸಮಗ್ರವಾದ, ಪ್ರಬಲವಾದ ಮತ್ತು ಅತ್ಯಂತ ಪ್ರಾಯೋಗಿಕವಾದ ಜೀವನಶೈಲಿ. ಆಸೆ, ದುಃಖ, ದ್ವೇಷಮುಕ್ತವಾದ ಜೀವನಶೈಲಿ ನಿಜಕ್ಕೂ ಅದ್ಭುತವಾದದ್ದು. ಇಷ್ಟೆಲ್ಲ ಚರ್ಚಿಸಿದ ನಂತರ ಈ ವಿಚಾರಗಳು ನಮ್ಮ ದೈನಂದಿನ ಬದುಕಿಗೆ ಎಷ್ಟು ಪ್ರಸ್ತುತ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ತುಂಬಾ ಪ್ರಸ್ತುತ. ಈಗ ಈ ಸುದೀರ್ಘವಾದ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಆಲೋಚನೆಯನ್ನು ಹಾಗೇ ಬಿಟ್ಟೋಗೋಣ ಅಂತಿದ್ದೀನು. ಖಂಡಿತ ಹೇಳಿ. ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡುವಾಗ ಲೌಕಿಕ ಆಸೆಗಳನ್ನು ಬಿಟ್ಟವರನ್ನು ನೋಡಿ ಇದು ಜಗತ್ತಿನ ಕಷ್ಟಗಳಿಂದ ಓಡಿ ಹೋಗುವ ಎಸ್ಕೇಪಿಸಂ, ಇವರು ವಾಸ್ತವದಿಂದ ದೂರವಿದ್ದಾರೆ ಅಂತ ಬಹಳ ಸುಲಭವಾಗಿ ಜಿರಿತೀವಿ ಅಲ್ವಾ? ಹೌದು, ಪಲಾಯನವಾದ ಅಂತ ಕರೆಯುತ್ತೇವೆ. ಆದರೆ ಈ ದಿನರ ಅಧ್ಯಯನದ ನಂತರ ಇದು ನಮ್ಮನ್ನೆಲ್ಲ ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತೆ. ಭೌತಿಕ ವಸ್ತುಗಳು ಎಂದಿಗೂ ಶಾಶ್ವತವಾದ ನೆಮ್ಮದಿಯನ್ನು ನೀಡುವುದಿಲ್ಲ ಎಂಬುದು ಗಣಿತದಷ್ಟೇ ನಿಖರವಾದ ಸತ್ಯವಾಗಿದ್ರೆ? ಹೌದು, ಅದು ಸತ್ಯ. ಆ ಥ್ರೆಡ್ಮಿಲ್ ಓಟದಲ್ಲಿ ಸಿಲುಕಿ ಇಲ್ಲದ ನೆಮ್ಮದಿಯನ್ನು ಭೌತಿಕ ವಸ್ತುಗಳಲ್ಲಿ ಹುಡುಕುವ ಭ್ರಮೆಯ ಬೆನ್ನೇರಿಳುವ ನಮಗಿಂತ ಆಸೆ ದ್ವೇಷಗಳಿಲ್ಲದೆ ಜಗತ್ತಿನ ನೈಜ ಸ್ವರೂಪವನ್ನು ಒಪ್ಪಿಕೊಂಡು ತನ್ನೊಳಗೆ ತಾನು ಶಾಶ್ವತ ಆನಂದವನ್ನು ಕಂಡುಕೊಂಡಿರುವ ಆ ಭಕ್ತನೇ ಈ ಜಗತ್ತಿನ ಅತ್ಯಂತ ಪ್ರಾಯೋಗಿಕ ಮತ್ತು ಬುದ್ಧಿವಂತ ವ್ಯಕ್ತಿಯಲ್ಲವೇ? ಖಂಡಿತವಾಗಿಯೂ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಇದನ್ನೊಂದು ಮನೋವಿಜ್ಞಾನದ ಕೈಪಿಡಿ ಎಂದಿದ್ವಿ. ಈ ಕೈಪಿಡಿಯ ಪ್ರಕಾರ ನೋಡಿದ್ರೆ ನಿಜವಾದ ರಿಯಾಲಿಸ್ಟ್ ಯಾರು ಮತ್ತು ಭ್ರಮೆಯಲ್ಲಿ ಬದುಕುತ್ತಿರುವವರು ಯಾರು ಎಂಬುದರ ಬಗ್ಗೆ ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಒಮ್ಮೆ ವಿಮರ್ಶಿಸಿಕೊಳ್ಳಬೇಕಾಗಿದೆ.